ಸಿಯಾಲ್ಕೋಟ್ನ ಲೂನಿ ಪ್ರದೇಶದಲ್ಲಿರ್ತಕ್ಕಂತಹ ಪೋಸ್ಟ್ ಇದು ಕಳೆದ ರಾತ್ರಿ 9 ಗಂಟೆಗೆ ಪಾಕ್ ಪೋಸ್ಟ್ ಹೊರಡಿಸಾಗಿದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಸದ್ಯದ ಕಾರ್ಯಾಚರಣೆಯ ಬಗ್ಗೆ ಮೋದಿಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಭೇಟಿಯಾದ ಅಜಿತ್ ದೋವಲ್ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿಯ ನಿವಾಸದಲ್ಲಿಯೇ ಅಜಿತ್ ದೋವಲ್ ಭೇಟಿಯಾಗಿದ್ದಾರೆ. ಹಾಗಾಗಿ ಏನೆಲ್ಲ ಮಾತುಕತೆಯನ್ನ ನಡೆಸ್ತಾರೆ, ದಾಳಿಯ ಕುರಿತಂತೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ, ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಹಾಗೆ ಗಮನಿಸ್ತಾ ಹೋಗೋದಾದ್ರೆ ನಿನ್ನೆಯಿಂದಲೂ ಕೂಡ ಮೋದಿ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಆ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ರು. ಹಾಗೆ ಅನೇಕ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಈ ಒಂದು ಸಭೆಯಲ್ಲಿ ಯಾವೆಲ್ಲ ತೀರ್ಮಾನಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಹಾಗೆ ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಏನಾದರೂ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ತಾರಾ? ಜೊತೆಗೆ ಸದ್ಯದ ಕಾರ್ಯಾಚರಣೆಯ ಬಗ್ಗೆ ಅಜಿತ್ ದೋವಲ್ ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಭೇಟಿಯನ್ನ ಆಗಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ಸ್ ಏನಾಯಿತು, ಕಾರ್ಯಾಚರಣೆಯ ಕುರಿತಂತೆ ಇಲ್ಲಿ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಅಜಿತ್ ದೋವಲ್ ಮಾಡಿದ್ದಾರೆ. ನಂತರದಲ್ಲಿ ಮತ್ತೆ ಸಭೆಯನ್ನ ಮಾಡಿ ಇನ್ನೂ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ, ಭಾರತೀಯ ಸೇನೆ ಆಗಿರಬಹುದು ಅಥವಾ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಯಾವ ರೀತಿ ನೀಡಬೇಕು, ಯಾವ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅನ್ನುವಂತಹ ಸಲುವಾಗಿ ಇಲ್ಲಿ ಮಾತನಾಡುವಂತ ಸಾಧ್ಯತೆ ಇದೆ. ಜೊತೆಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳಬಹುದು. ಹಾಗೆ ಸಭೆಯಲ್ಲಿ 3 ಸೇನಾ ಮುಖ್ಯಸ್ಥರು ಕೂಡ ಆಗಿರೋದ್ರಿಂದ ಈ ಒಂದು ಸಭೆ ಮತ್ತಷ್ಟು ಮಹತ್ವಗೊಳ್ಳುತ್ತೆ. ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರವೂ ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಗಮನಿಸ್ತಾ ಹೋಗೋದಾದ್ರೆ ನಿನ್ನೆಯಿಂದಲೂ ಕೂಡ ಸಾಲು ಸಾಲು ಸಭೆಯನ್ನ ಮಾಡಲಾಗ್ತಾ ಇದೆ. 3 ಸೇನಾ ಮುಖ್ಯಸ್ಥರು ಕೂಡ ನಿನ್ನೆಯಿಂದಲೂ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ರಾಜನಾಥ್ ಸಿಂಗ್ ಹಾಗೆ ಅಜಿತ್ ದೋವಲ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ರಾತ್ರಿಯೂ ಕೂಡ ಸಭೆಯನ್ನ ನಡೆಸಿದೆ. ಹಾಗಾಗಿ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತಂತೆ ಮಾತನಾಡ್ತಾರೆ, ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ, ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ಇನ್ನೂ ಏನೆಲ್ಲ ಪ್ಲಾನ್ಗಳನ್ನ ಇನ್ಪುಟ್ಸ್ಗಳನ್ನ ನೀಡ್ತಾರೆ ಅಥವಾ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದರ ಕುರಿತಂತೆ ಏನಾದರೂ ಮಾಹಿತಿಯನ್ನ ನೀಡ್ತಾರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿದೆ. ಯಾಕೆ ಅಂತ ಹೇಳಿದ್ರೆ ನಡೆಸ್ತಾ ಇರುವಂಥದ್ದು ಸಾಲು ಸಾಲು ಸಭೆ, ಒಂದಾದ ನಂತರದಲ್ಲಿ ಇನ್ನೊಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ತುರ್ತು ಸಭೆಯನ್ನ ನಿನ್ನೆ ಮೋದಿ ನಿವಾಸದಲ್ಲಿ ಕರೀತಾರೆ. ಅದಾದ ನಂತರದಲ್ಲಿ ಸಾಲು ಸಾಲು ಸಭೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 3 ಸೇನೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜನಾಥ್ ಸಿಂಗ್ ಕೂಡ ಇದ್ದಾರೆ, ಅಜಿತ್ ದೋವಲ್ ಕೂಡ ಇದ್ದಾರೆ. ಹಾಗೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಅಜಿತ್ ದೋವಲ್ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ. ಕಾರ್ಯಾಚರಣೆಯ ಕುರಿತು ಹಾಗೆ ಸದ್ಯದ ಡೆವಲಪ್ಮೆಂಟ್ಸ್ನ ಎಲ್ಲ ಮಾಹಿತಿಗಳನ್ನ ಕೂಡ ನೀಡುವಂತಹ ಕೆಲಸವನ್ನ ಇದೀಗ ಅಜಿತ್ ದೋವಲ್ ನೀಡಿದ್ದಾರೆ. ಹಾಗಾಗಿ ಈ ಒಂದು ಮಾಹಿತಿಯ ಆಧಾರದ ಮೇಲೆ ನಂತರದಲ್ಲಿ ಸಭೆಯನ್ನ ಮಾಡಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಗಡಿ ಭಾಗದಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಹೆಚ್ಚಾಗಿ ಮಾಡ್ತಾ ಇದೆ. ಎಷ್ಟೇ ಬುದ್ಧಿ ಕಲಿಸಿದ್ರೂ ಕೂಡ ತನ್ನ ವಿಫಲ ಪ್ರಯತ್ನವನ್ನ ಮಾಡೋದನ್ನ ಕೂಡ ಬಿಡ್ತಾ ಇಲ್ಲ. ಕಳೆದ ರಾತ್ರಿ ಕೂಡ 9 ಗಂಟೆಗೆ ಪಾಕ್ ಪೋಸ್ಟ್ ಒಡಿಸ್ ಮಾಡಲಾಗಿದೆ ಭಾರತೀಯ ಸೇನೆ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಆ ಸಭೆಯಲ್ಲಿ ತೀರ್ಮಾನಗಳನ್ನ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಆಪರೇಷನ್ ಸಿಂಧೂರ್ ಮೂಲಕವಾಗಿ ಸೇಡನ್ನು ತೀರಿಸಿಕೊಂಡಿದೆ. ಬಹಳ ಪ್ರಮುಖವಾಗಿ ಪಾಕಿಸ್ತಾನನ ಉಗ್ರರು ನೆಲೆಸಿದ್ದಂತಹ ಅಡಗು ತಾಣಗಳನ್ನು ಗುರಿಯಾಗಿಸಿ ಹೊಡೆದಿದೆ. ಹಾಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ರೀತಿಯ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. 3 ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆಯನ್ನ ಮಾಡಲಾಗ್ತಾ ಇದೆ. ಗಡಿ ಪರಿಸ್ಥಿತಿಯ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನ ನೀಡಲಿದ್ದಾರೆ. ನಿನ್ನೆ 3 ಗಂಟೆ ಸಭೆಯನ್ನ ಪ್ರಧಾನಿ ಮೋದಿ ನಡೆಸಿರುವಂಥದ್ದು. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಾಲು ಸಾಲು ಸಭೆಯನ್ನ ನಡೆಸ್ತಾ ಇದ್ದಾರೆ. 3 ಸೇನಾ ಮುಖ್ಯಸ್ಥರು ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಗಡಿಯ ಪರಿಸ್ಥಿತಿಯ ಬಗ್ಗೆ ಈ ಒಂದು ಸಭೆಯಲ್ಲಿ
ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಒಂದು ಕಡೆ ಮೋದಿ ನಿವಾಸದಲ್ಲಿ ಅಜಿತ್ ದೋವಲ್ ಕೂಡ ಭೇಟಿಯನ್ನ ಮಾಡಿದ್ದಾರೆ ಮೋದಿಯನ್ನ. ಹಾಗೆ ಸದ್ಯದ ಡೆವಲಪ್ಮೆಂಟ್ಸ್ ಆಗಿರಬಹುದು, ಸದ್ಯ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ದಾಳಿ ಆಗ್ತಾ ಇದೆ, ಇದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಭಾರತದ ಸೇನೆ ಕೊಡ್ತಾ ಇದ್ದಾರೆ ಅನ್ನೋದರ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಈಗಾಗಲೇ ಅಜಿತ್ ದೋವಲ್ ಪ್ರಧಾನಿ ಮೋದಿಗೆ ನೀಡ್ತಾ ಇರುವಂತದ್ದು. ಹಾಗೆ ಇನ್ನೊಂದು ಕಡೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಒಂದು ಸಭೆಯಲ್ಲಿ 3 ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನುವುದನ್ನು ಸಭೆಯ ನಂತರದಲ್ಲಿ ತಿಳಿದು ಬರಲಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಮೋದಿ ನಿವಾಸದಲ್ಲಿ ಅಂತ ಹೇಳಿ. ಮೋದಿ ನಿವಾಸದಲ್ಲಿ ಅನೇಕರು ಸೇರಿ ಈ ಸಭೆಯನ್ನು ಕೈಗೊಂಡಿದ್ದಾರೆ. 3 ಸೇನೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜನಾಥ್ ಸಿಂಗ್ ಕೂಡ ಈ ಸಭೆಯಲ್ಲಿದ್ದಾರೆ. ಹಾಗೆ ಅಜಿತ್ ದೋವಲ್ ಕೂಡ ಸಭೆಯಲ್ಲಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ಸ್ಗಳಾಗಿರಬಹುದು ಅಥವಾ ದಾಳಿ, ಭಾರತೀಯ ಸೇನೆ ಪಾಕಿಸ್ತಾನ ಯಾವ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇದೆ, ಇದಕ್ಕೆ ಭಾರತ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನು ನೀಡ್ತಾ ಇದೆ, ಯಾವೆಲ್ಲ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನು ಬಳಸಿದ್ದಾರೆ, ಅದಕ್ಕೆ ಭಾರತೀಯ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿಯಾಗಿ ತಕ್ಕ ಉತ್ತರವನ್ನು ನೀಡಿದೆ, ಯಾವ ರೀತಿಯಾಗಿ